ಒಂದ್ ಕಡೆ ರಾಜ್ಯದಲ್ಲಿ ಯುಗಾದಿ ಹಬ್ಬದ ಸಂಭ್ರಮ. ಯುಗಾದಿ ಹಬ್ಬದಂದು ಈ ಹೋಳಿಗೆ ಮನೆಗಳ ಬಳಿ ಜನ ಪ್ರತಿ ವರ್ಷವೂ ಕೂಡ ಸಾಲುಗಟ್ಟಿ ನಿಂತು ಕೊಂಡ್ಕೊಳ್ತಾ ಇದ್ರು. ಆದ್ರೆ ಈ ಬಾರಿ ಪರಿಸ್ಥಿತಿ ಯಾವ ರೀತಿ ಇದೆ? ವಿಜಯನಗರದಿಂದ ನನ್ನ ಕೊಲಿಗ್ ಚೈತ್ರ ಅಂಚನ್ ಅಲ್ಲಿ ಇದ್ದಾರೆ. ಹೋಳಿಗೆ ಮನೆಯ ಮುಂಭಾಗದಿಂದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾರೆ. ಓವರ್ ಟು ಯು ಚೈತ್ರ. ಥ್ಯಾಂಕ್ ಯು ಮಧು ನಾಗರಾಜ್. ನೀವು ಹೇಳಿದಾಗೆ ಆಫ್ಕೋರ್ಸ್ ಈ ಯುಗಾದಿ ಅಂತ ಹೇಳಿದ್ರೆ ಹೋಳಿಗೆನೇ ಒಂದು ರೀತಿಯಾಗಿ ಹಬ್ಬ. ವೆರೈಟಿ ಹೋಳಿಗೆನ ತಗೊಳ್ಳೋದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ, ಸಾಲುಗಟ್ಟಿ ನಿಲ್ತಾ ಇರ್ತಾರೆ. ನಾವು ಖಾದ್ಯಾಸಕ್ಕೆ ಬಂದಿದ್ದೀವಿ, ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಬಟ್ ಒಂದು ಸಮಸ್ಯೆ ಹೇಗಂತ ಹೇಳಿದ್ರೆ ಈ ಹಿಂದೆ ಎಷ್ಟು ಜನ ಬರ್ತಾ ಇದ್ರು, ಅವರಷ್ಟು ಜನ ಕೇಳಿದಷ್ಟು ವೆರೈಟಿಯನ್ನು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀವಿ ಅಂತ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಪ್ರಿಪ್ರೇಷನ್ಗಳು ಹೋಳಿಗೆಯನ್ನು ಮಾಡ್ತಾ ಇದ್ದಾರೆ ಅಂತ. ಈ ರೀತಿ ವೆರೈಟಿ ಹೋಳಿಗೆಯನ್ನು ಪ್ರತಿ ವರ್ಷ ಕೂಡ ಬಹಳ ಸಂಭ್ರಮದಿಂದ ಮಾಡ್ತಾ ಇದ್ರು. ಬಟ್ ಈ ಸಲ ಅವ್ರ ಮುಖ ಒಂದು ಸ್ವಲ್ಪ ಚಿಕ್ಕದಾಗಿದೆ. ಪ್ರಾಬ್ಲಮ್ ಏನಾಗ್ತಾ ಇದೆ ಅನ್ನೋದನ್ನು ನಾನು ಕೇಳ್ತೀನಿ ಅವ್ರ ಹತ್ರ. ಆಫ್ಕೋರ್ಸ್ ಅನಿಲ ಸಮಸ್ಯೆ ಆಗ್ತಾ ಇರೋದು, ಸಿಲಿಂಡರ್ ಸಪ್ಲೈ ಇಲ್ಲದೆ ಇರೋದು ನಮಗೆ ಗೊತ್ತಾಗ್ತಾ ಇದೆ. ಬಟ್ ಹೋಳಿಗೆ ಅಂತ ಬಂದರೆ ವೆರೈಟಿಗಳನ್ನು ಕೊಡಲೇಬೇಕಾಗುತ್ತೆ ಜನಕ್ಕೆ. ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಿ ನೀವು ಅಂತ? ಹಾಂ ಮೇಡಮ್, ಗ್ಯಾಸಿಂದ ಏನು ತೊಂದರೆ ಆಗಿದೆ ನಮಗೆ ಇವಾಗ. ಆದ್ರೂ ನಮಗೆ ಗ್ಯಾಸ್ ಏಜೆನ್ಸಿಯವರು ಸ್ವಲ್ಪ ಫ್ರೆಂಡ್ಗಳು ಇರೋದ್ರಿಂದ ಒಂದು 3-4 ಗ್ಯಾಸ್ ಸಿಲಿಂಡರ್ ನಮ್ಗೆ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾರೆ. ಯಾಕೆಂದರೆ ಹಬ್ಬ ಇರೋದ್ರಿಂದ ಕಸ್ಟಮರು ಈ ಯುಗಾದಿ ಹಬ್ಬ ಅಂದರೆ ಹಬ್ಬನೇ ಒಂದು ಸಂಭ್ರಮ ಬೇಕು ಅಂದರೆ ಹೋಳಿಗೆ ಬೇಕೇ ಬೇಕು. ಹೋಳಿಗೆ ಇಲ್ಲದೇ ಯುಗಾದಿ ಹಬ್ಬ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಾವೇನು ಮಾಡ್ತಾಯಿದ್ದೀವಿ, ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡಿ ಟೈಮ್ ತೊಗೊಂಡು ಅವ್ರು ಕೇಳಿರ್ತಕ್ಕಂಥ ಹೋಳಿಗೆಗಳನ್ನ ತುಂಬ ಧಾರಾಳವಾಗಿ ಮಾಡಿಕೊಡ್ತಾ ಇದ್ದೀವಿ. ಹೆಂಗಂತ ಹೇಳಿದ್ರೆ ಒಂದು 10-20 ಆರ್ಡರ್ ಬರುವಲ್ಲಿ ಒಂದು ಸ್ವಲ್ಪ ಆದರೂ ಮಿಸ್ ಹೊಡೆಯುತ್ತೆ ನಿಮಗೆ? ಇಲ್ಲ, ಆ ಥರ ಒಂದು 4-5 ಕಸ್ಟಮರ್ ಅವರವರೇ ಶೇರ್ ಮಾಡ್ಕೊಂಡು ಹೋಗಿದ್ದಾರೆ ನಾವು ಕೊಟ್ಟಿರೋ ಹೋಳಿಗೆ. ಈಗ ನೀವು ಹಬ್ಬ ಮಾಡಿ, ನಾವು ಹಬ್ಬ ಮಾಡೋಣ. ಈಗ ಅವರೇ 20 ಹೋಳಿಗೆನ ಆರ್ಡರ್ ಮಾಡಿರ್ತಾರೆ. ಪಕ್ಕದಲ್ಲಿರೋರಿಗೆ ನಾವು ಟೈಮ್ ಕೊಡ್ತೀವಿ, ಸರ್ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್ ಅಂತ ಒಂದು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಸರ್ ಪರವಾಗಿಲ್ಲ ನನಗೆ 10 ಸಾಕು, ನೀವು 10 ತಗೊಳ್ಳಿ ಅಂತೇಳಿ ಅವರೇ ಶೇರ್ ಮಾಡಿ ತಗೊಂಡೋಗಿದ್ದಾರೆ. ಸೂಪರ್. ಇದು ನಾವು ನಿನ್ನೆ ಕೂಡ ಹೇಳ್ತಾ ಇದ್ವಿ, ಮೊನ್ನೆ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದ್ದಾಗ 1-2 ಕುಟುಂಬ ಇರೋರು ಜೊತೆಯಾಗಿ ಕೂತ್ಕೊಂಡು ಅಡುಗೆ ಮಾಡ್ತಾ ಇದ್ದಂಥ ಉದಾಹರಣೆ ಇತ್ತು ಅಂತ. ಬಟ್ ಇಲ್ಲಿ ಖಾದ್ಯಾಸಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಒಂದು ಇಬ್ಬರಿಬ್ಬರು ಬಂದರೆ ಒಂದು 20 ಹೋಳಿಗೆ ಆರ್ಡರ್ ಮಾಡಿದ್ರೆ ಅವ್ರು ನಿಮಗೂ ಮನೆ ಹಬ್ಬ ಆಗಬೇಕು, ಒಂದು 10 ನೀವು ತೊಗೊಂಡೋಗಿ 10 ನಾವು ತೊಗೊಂಡು ಹೋಗ್ತೀವಿ ಅಂತ ಹಂಚಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಒಂದು ಈ ಸಿಲಿಂಡರ್ ಸಮಸ್ಯೆಯಿಂದ ಇಷ್ಟೊಂದು ಅವಾಂತರಗಳಾಗ್ತಾ ಇದೆ, ಪ್ರಾಬ್ಲಮ್ಗಳಾಗ್ತಾ ಇದೆ. ಈಗಾಗಲೇ ಬಹುತೇಕ ಹೋಟೆಲ್ಗಳ ಕಿಚನ್ನಲ್ಲಿ ಹೊಗೆಯಾಡ್ತಾ ಇದೆ. ಮತ್ತೊಂದಷ್ಟು ಜನ ಇಂಡಕ್ಷನ್ ಅನ್ನುವಂಥ ಆಪ್ಷನ್ಗಳಿಗೆ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಹೆಮ್ಮೆಯ ಬ್ರ್ಯಾಂಡ್, ಕರುನಾಡ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿಗೂ ಕೂಡ ಈ ಗ್ಯಾಸ್ ಎಮರ್ಜೆನ್ಸಿಯ ಬಿಸಿ ತಟ್ತಾ ಇದೆ. ಕೆಲವೊಂದಷ್ಟು ಹೋಟೆಲ್ಗಳು ಶಟ್ ಡೌನ್ ಆಗಿಬಿಟ್ಟಿದೆ, ಅನಿಲ ಪೂರೈಕೆ ಸರಿಯಾಗಿ ಆಗದೇ ಇರೋದ್ರಿಂದ. ಮತ್ತೊಂದಷ್ಟುಗಳಲ್ಲಿ ಕಟ್ಟಿಗೆಯನ್ನು ಬಳಸ್ತಾ ಇದ್ದಾರೆ. ನಾವಿವಾಗಿರುವಂಥ ಫುಡ್ ಜಾಯಿಂಟಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ನೋಡಿ ಇಂಡಕ್ಷನನ್ನು ಬಳಸಿ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಟೀ ಕಾಫಿಗೆಲ್ಲ ಆಲ್ಮೋಸ್ಟ್ ಹೋಟೆಲ್ಗಳಲ್ಲಿ ಇಂಡಕ್ಷನ್ಗಳನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೂ ಅದನ್ನೇ ನೋಡ್ತಾ ಇದ್ದೀನಿ. ಇದನ್ನೇ ಮ್ಯಾನೇಜ್ ಮಾಡ್ತಾ ಇದ್ರೆ 80% ಅಷ್ಟು ಇಂಡಕ್ಷನಲ್ಲೇ ಯೂಸ್ ಮಾಡ್ತಾ ಇದ್ದೀವಿ ನಾವು. ಗ್ಯಾಸ್ ಇಲ್ಲದಿರೋ ಕಾರಣಾಗಿ ಊಟ ಕೂಡ ಅಡುಗೆ ಕೂಡ ಇಂಡಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಮೆನು ಕೂಡ ಕಟ್ ಆಫ್ ಮಾಡಿದ್ದೀವಿ. ಹಂಗೆ ಎಲ್ಲ ಮಿಲ್ಕ್ ಎಲ್ಲಾನು ನಾರ್ಮಲ್ ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಆಲ್ಮೋಸ್ಟ್ ಸಿಚುವೇಶನ್ ಏನು ಬೇರೆ ರೀತಿಯಾಗಿಲ್ಲ. ನೀವು ಬೆಂಗಳೂರಿನ ಯಾವುದೇ ಫುಡ್ ಜಾಯಿಂಟ್ಗಳಿಗೆ ಹೋಗಿ ಒಂದೇ ಸೌದೆ ಒಲೆ ಇರುತ್ತೆ, ಲೈಟಾಗಿ ಥ್ರೋಟ್ ಇನ್ಫೆಕ್ಷನು ಆಗಿದೆ ನನಗೆ. ಮತ್ತೊಂದು ಕಡೆಯಲ್ಲಿ ಈ ರೀತಿ ಇಂಡಕ್ಷನ್ಗಳನ್ನ ಬಳಸಿ ಒಂದು ಸ್ವಲ್ಪ ಸೇಫು, ಅವರ ಅನುಕೂಲಕ್ಕೆ ಸರಿಯಾಗಿ ಮಾಡ್ಕೊಂಡಿರ್ತಾರೆ, ಇಂಡಕ್ಷನ್ ಬಳಸ್ತಾರೆ. ಆಗಲೇ ನಾನು ಹೇಳಿದಾಗೆ ಮತ್ತೊಂದು ಸಮಸ್ಯೆ ನಮ್ಮ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿ ಮೇಲೂ ಕೂಡ ಬೀಳ್ತಾ ಇದೆ. ಅನಿಲ ಪೂರೈಕೆ ಆಗದೇ ಇರೋದು, ಮುಂದಿನ ದಿನಗಳಲ್ಲಿ ಸಿಹಿಯಾದಂಥ ತಿಂಡಿಗಳನ್ನು ಇಡೀ ರಾಜ್ಯಕ್ಕೆ ಹಂಚುತ್ತಾ ಇದ್ದಂಥ ನಂದಿನಿ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಬನ್ನಿ ನೋಡೋಣ. ಕರುನಾಡಿನ ಕೆಎಂಎಫ್ ಉತ್ಪನ್ನಗಳಿಗೂ ತಟ್ಟಿದ ಯುದ್ಧದ ಎಫೆಕ್ಟ್. ಇನ್ನೆರಡು ದಿನ ಕಳೆದ್ರೆ ನಂದಿನಿ ಪ್ರಾಡಕ್ಟ್ ಸಿಗೋದೇ ಡೌಟ್. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ನಡೆಸುತ್ತಿರುವ ಯುದ್ಧ ಕರುನಾಡಿನ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿ ಮೇಲೂ ಪರಿಣಾಮ ಬೀರಿದೆ. ಇನ್ನೆರಡು ದಿನದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗದಿದ್ರೆ ರಾಜ್ಯದಲ್ಲಿ ನಂದಿನಿ ಪ್ರಾಡಕ್ಟ್ ಸಿಗೋದೇ ಡೌಟ್. ಯಾಕಂದ್ರೆ ಕೆಎಂಎಫ್ನ ಸಿಹಿ ಖಾರದ ತಿಂಡಿಗಳ ಉತ್ಪಾದನೆ ಸ್ಥಗಿತವಾಗೋ ಆತಂಕ ಶುರುವಾಗಿದೆ. ಕೆಎಂಎಫ್ಗೆ ಪ್ರತಿ ತಿಂಗಳು 450 ಸಿಲಿಂಡರ್ಗಳು ಬೇಕು. ಆದ್ರೆ ಈಗ 2 ದಿನಕ್ಕೆ ಸಾಕಾಗುವಷ್ಟು ಮಾತ್ರ ಸಿಲಿಂಡರ್ ಇದೆ. ವಾಣಿಜ್ಯ ಸಿಲಿಂಡರ್ ಸಿಗದಿದ್ರೆ ಸಮಸ್ಯೆ ಆಗುತ್ತೆ ಅಂತ TV9ಗೆ ಕೆಎಂಎಫ್ MD ಶಿವಸ್ವಾಮಿ ತಿಳಿಸಿದ್ದಾರೆ. ಫುಲ್ಲಿ ಕಮರ್ಷಿಯಲ್ ಗ್ಯಾಸ್ ಏನಿದೆ, ಗ್ಯಾಸ್ ನಿಂದನೇ ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಬೇರೆ ಬೇರೆ ಪ್ಲಾಂಟ್ಗಳಲ್ಲಿ ನಾವು ಪೌಡರ್ ಪ್ಲಾಂಟ್ಗಳು ಇಲ್ಲೆಲ್ಲವೂ ಕೂಡ ಬ್ರಿಕೇಟ್ಸಿಂದ ಯೂಸ್ ಅಂದರೆ ಸೌದೆಯನ್ನು ಬಳಸ್ಕೊಂಡು ನಾವು ಬಾಯ್ಲರ್ನ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಇರುವಂಥದ್ದು ಬಾಯ್ಲರ್ ಸಿಸ್ಟಮ್ ಏನಿದೆ, ಗ್ಯಾಸ್ ಬಳಸ್ಕೊಂಡು ಮಾಡೋದ್ರಿಂದ ಗ್ಯಾಸ್ ಅಗತ್ಯ ಇದೆ, ತುರ್ತು ಕೂಡ ಅಗತ್ಯ ಕೂಡ. ಹಾಗಾಗಿ ರಿಕ್ವೆಸ್ಟ್ ಮಾಡಿದ್ದೀವಿ.
ಸಿಲಿಂಡರ್ ಸಂಕಷ್ಟ, ರಸ್ತೆ ಬದಿ ತಯಾರಾಯಿತು ಅಂಬೂರ್ ಬಿರಿಯಾನಿ. ವಾಣಿಜ್ಯ ಬಳಕೆ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಮಾಲೀಕರು ಪರದಾಡುವಂತಾಗಿದೆ. ಬೆಂಗಳೂರಿನ ಜೆಪಿ ನಗರದ ಡಾಲರ್ಸ್ ಕಾಲೋನಿಯಲ್ಲಿರುವ ಹೋಟೆಲ್ ಸಿಬ್ಬಂದಿ ರಸ್ತೆ ಬದಿ ಅಂಬೂರ್ ಧಮ್ ಬಿರಿಯಾನಿ ತಯಾರಿಸಿದ್ದಾರೆ. ಕೂಡಲೇ ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ದೋಸೆಗೆ ಹೆಚ್ಚಿದ ಡಿಮ್ಯಾಂಡ್, ಹೋಟೆಲ್ಗೆ ಬೀಗ. ರಾಯಚೂರು ನಗರದಲ್ಲಿರುವ ಕೃಷ್ಣಪ್ರಭು ಹೋಟೆಲ್ಗೆ ಬೀಗ ಬಿದ್ದಿದೆ. ಹೋಟೆಲ್ನಲ್ಲಿ 20ಕ್ಕೂ ಹೆಚ್ಚು ವೆರೈಟಿಯ ಆಹಾರ ಪದಾರ್ಥ ಸಿಗ್ತಿತ್ತು. ಆದರೆ ಗ್ಯಾಸ್ ಸಮಸ್ಯೆಯಿಂದಾಗಿ ಬರೀ ಮಸಾಲಾ ದೋಸೆ ಮತ್ತು ಸ್ಪೈಸಿ ಮಸಾಲಾ ದೋಸೆ ಮಾತ್ರ ಸಿಗ್ತಿದೆ. ಇಂದು ಹಬ್ಬದ ಹಿನ್ನೆಲೆ ಗ್ರಾಹಕರು ಹೆಚ್ಚಾಗಿ ಬರೋ ಸಾಧ್ಯತೆ ಇರುವುದರಿಂದ ಮಾಲೀಕರು ಹೋಟೆಲ್ಗೆ ಬೀಗ ಜಡಿದಿದ್ದಾರೆ. ಹೋಟೆಲ್ ಬಂದ್ ಅನ್ನು ಬೋರ್ಡ್ ಹಾಕಿದ್ದಾರೆ. ಯುಗಾದಿ ಹಬ್ಬ ಇರುವಂತ ಕಾರಣಕ್ಕಾಗಿ ಸಾಕಷ್ಟು ಜನ ಹೋಟೆಲ್ಗಳತ್ತ ಕೂಡ ಜನ ಬರ್ತಾರೆ. ಆದರೆ ಎಲ್ಲೊಂದು ಕಡೆ ಜನರನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗದೇನೆ ರಾಯಚೂರಿನ ಕೃಷ್ಣಪ್ರಭು ಹೋಟೆಲ್ ಸದ್ಯ ಬಂದ್ ಮಾಡಲಾಗಿರುವಂಥದ್ದು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಗ್ಯಾಸ್ ಕೊರತೆಯಿಂದ ಹೋಟೆಲ್ ಬಂದ್ ಅಂತ ಹೇಳಿ ಹೋಟೆಲ್ನ ಮಾಲೀಕರು ಒಂದು ಪೋಸ್ಟರ್ನ ಕೂಡ ಅಂಟಿಸಿರುವಂಥದ್ದನ್ನು ಕೂಡ ತಾವು ದೃಶ್ಯದಲ್ಲಿ ನೋಡ್ಬೋದು. ಗ್ರಾಹಕರು ಸಹಕರಿಸಬೇಕು ಅಂತ ಹೇಳಿ ವಿನಂತಿಯನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಗ್ಯಾಸ್ ಕೊರತೆಯಿಂದ ನಾವು ಏನು ಮಾಡೋಕ್ಕಾಗೋದಿಲ್ಲ. ಏನಂದರೆ ಈಗೆಲ್ಲ ಇಡ್ಲಿ ಕ್ಲೋಸ್ ಮಾಡಿದ್ದೀವಿ, ಬೇರೆ ವಸ್ತು ಎಲ್ಲ ಕ್ಲೋಸ್ ಮಾಡಿದ್ದೀವಿ. ಈಗ ದೋಸೆ ಒಂದೇ ಇರೋದು, ಅದನ್ನು ದೋಸೆ ಕೂಡ ಈಗ ಗ್ಯಾಸ್ ಇಲ್ಲದ್ರೆ ದೋಸೆ ನಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಟೋಟಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ದಾವಣಗೆರೆಯ ಕೆಆರ್ ಮಾರ್ಕೆಟ್ ಖಾಲಿ. ಹೋಟೆಲ್ ಬಿಸಿನೆಸ್ ಕುಂಠಿತವಾಗ್ತಿದ್ದಂತೆ ತರಕಾರಿ ಮಾರ್ಕೆಟ್ಗಳು ಥಂಡ ಹೊಡಿತಿವೆ. ಸದಾ ಜನಜಂಗುಳಿಯಿಂದ ಗಿಜುಗುಡ್ತಾ ಇದ್ದ ದಾವಣಗೆರೆಯ ಕೆಆರ್ ಮಾರ್ಕೆಟ್ ಗ್ರಾಹಕರಿಲ್ಲದೆ ಬಿಕೋ ಅಂತಿದೆ. ಸಿಲಿಂಡರ್ ಅಭಾವ, ದರ್ಶನಿಗಳು ಬಂದ್, ವಿದ್ಯಾರ್ಥಿಗಳ ಪರದಾಟ. ಇನ್ನು ಈ ಗ್ಯಾಸ್ ಗಂಡಾಂತರ ದೊಡ್ಡ ದೊಡ್ಡ ಹೋಟೆಲ್ಗಳಿಗಷ್ಟೇ ಅಲ್ಲ, ದರ್ಶಿನಿಗಳಿಗೂ ಕಂಟಕವಾಗಿದೆ. ಹುಬ್ಬಳ್ಳಿಯಲ್ಲಿ ಕಡಿಮೆ ಬೆಲೆಗೆ ಉಪಹಾರ ನೀಡುತ್ತಿದ್ದ ದರ್ಶಿನಿಗಳು ಬಂದ್ ಆಗಿವೆ. ಇದರಿಂದ ವಿದ್ಯಾರ್ಥಿಗಳು ಹಾಗೂ ಜನಸಾಮಾನ್ಯರು ಪರದಾಡುವಂತಾಗಿದೆ. ಇದೀಗ ನಾನು ಹುಬ್ಬಳ್ಳಿ ನಗರದ ದೇಸಾಯಿ ವೃತ್ತದ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಇಲ್ಲಿ ಅನೇಕ ದರ್ಶನಗಳು ಇದ್ದವು, ಆದರೆ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಅನೇಕ ದರ್ಶನಿಗಳು ಬಂದ್ ಆಗ್ತಾ ಇರುವಂಥದ್ದು. ಇವರೆಲ್ಲರೂ ಕೂಡ ಕಡಿಮೆ ಬೆಲೆಗೆ ಆಹಾರಗಳನ್ನ ನೀಡಿ ಜನರಿಗೆ ಕೊಡ್ತಾ ಇದ್ರು. ಆದರೆ ಬ್ಯೂರೋ ರಿಪೋರ್ಟ್, TV9. ಅನಿಲ ಪೂರೈಕೆ ಸರಿಯಾಗಿ ಆಗದೆ ಇರೋದು, ಗ್ಯಾಸ್ ಎಮರ್ಜೆನ್ಸಿ ಇರೋದ್ರಿಂದ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬ ಹೇಗಾಗಿದೆ ಅಂತ ಹೇಳಿದ್ರೆ ಸಿಹಿ ಹೋಳಿಗೆಯನ್ನ ಹಂಚಿ ತಿನ್ನೋ ರೀತಿಯಾಗಿದೆ. ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ, ಒಂದು 20 ಹೋಳಿಗೆನ ಒಬ್ರು ಆರ್ಡರ್ ಮಾಡಿ ಅವಾಗಲೇ ಮತ್ತೊಬ್ರು ಕಸ್ಟಮರ್ ಬಂದ್ರೆ 10ನ ನೀವು ತಗೊಂಡು ಹೋಗಿ ಇಬ್ರು ಹಬ್ಬ ಮಾಡೋಣ, ಹಂಚಿ ತಿನ್ನೋಣ ಅನ್ನೋ ರೀತಿಯಾಗಿ ಬೆಂಗಳೂರಿನವರು ಈ ಬಾರಿಯ ಯುಗಾದಿ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ನನ್ನ ಮುಂದೆ ಕೆಲವು ಶಾಪ್ಗಳಿದೆ, ಉತ್ತರ ಕರ್ನಾಟಕ ಬಿಸಿ ಬಿಸಿ ರೊಟ್ಟಿ ಕೊಡುವಂತ ಜಾಯಿಂಟ್ಗಳೆಲ್ಲ, ಅವೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಇದು ಅನಿಲ ಪೂರೈಕೆ ಸರಿಯಾಗಿ ಆಗದೇ ಇರೋದ್ರ ಅಥವಾ ಮಧ್ಯಪ್ರಾಚ್ಯ ಯುದ್ಧದ ನೇರವಾದಂಥ ಪರಿಣಾಮ ಬೆಂಗಳೂರಿನ ಬೀದಿಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ.